ಚೇತನ್ ಅಹಿಂಸಾ ಅವರಿಗೆ ಬಂದಂಥ ಕಾಮೆಂಟ್ಗಳಿಂದ ಎಷ್ಟೆಲ್ಲ ಕೊಲೆ ಆಗ್ಬೋದಾಗಿತ್ತು. ನಾವು ಸಿನಿಮಾ ಸ್ಟಾರ್ಗಳಂದಮೇಲೆ ಸಿನಿಮಾ ಆ್ಯಕ್ಟರ್ಗಳಂದಮೇಲೆ ನಾವು ಎಷ್ಟು ಜನರ ಮುಂದೆ ಇರೋರು ಸ್ವಲ್ಪ ಲೂಸ್ ಟಾಕಿಗೆ ಅದನ್ನು ಒಪ್ಕೊಳ್ಳದೇ ಇದ್ರೂ ಅದನ್ನು ಇಷ್ಟಪಡದೇ ಇದ್ರೂ ಅದನ್ನು ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಸುಮಲತಾ ಅವರು ಅವರ ರಾಜಕೀಯ ಚಟುವಟಿಕೆಗೆ ದರ್ಶನ್ ಅವರು ಎಂಟ್ರಿ ಆಗಿದ್ರು. ಸೊ ಈ ಘಟನೆ ನಂತರ ಎಲ್ಲೂ ಕೂಡ ಮಾತಾಡಲಿಲ್ಲ. ನೀವೇ ಒಂದು ಕಡೆಗೆ ಅದನ್ನ ಪ್ರಶ್ನೆ ಮಾಡ್ತೀರಾ. ನಾನು ದರ್ಶನ್ ಪರವಾಗಿ ನಿಂತ್ಕೊಂಡ್ರೆ ಜನ ನನ್ನನ್ನು ಬೈತಾರೆ, ದರ್ಶನ ವಿರುದ್ಧ ನಿಂತ್ಕೊಂಡ್ರೆ ದರ್ಶನ್ ಅಭಿಮಾನಿಗಳು ನನ್ನನ್ನು ಬೈತಾರೆ. ನಾನು ಅದಕ್ಕೆ ಮೌನವಾಗಿದ್ದೆ ಅಂತ ಬಂದು ಹೇಳಿ. ಮತ್ತೆ ಸರ್ ಹೇಗಿದೆ ಹೋರಾಟಗಳೆಲ್ಲ? ಸಂಘಟನೆ ಕಟ್ತಾ ಇದ್ದೀವಿ. ಇದೇನು ಇವತ್ತು ನಾಳೆಗೋಸ್ಕರ ಅಲ್ಲ. 10, 15, 20 ವರ್ಷ ಬೇಕಾಗುತ್ತೆ. ಒಂದು ಸಿನಿಮಾ ಅಂದರೆ ನೀವು 1 ವರ್ಷ ಕೆಲಸ ಮಾಡಿದ್ಮೇಲೆ ರಾತ್ರಿ ಅದನ್ನು ರಿಲೀಸ್ ಮಾಡಿದ್ಮೇಲೆ ಮಾರನೇ ದಿನ ಫಸ್ಟ್ ಶೋ ಆದಮೇಲೆ ಸೂಪರ್ ಹಿಟ್ ಆಗ್ಬೋದು. ಬಟ್ ನೀವು ಸಮಾಜ ಬದಲಾಯಿಸ್ತೀನಿ, ಒಂದು ಉತ್ತಮ ದೇಶ, ಉತ್ತಮ ರಾಜ್ಯ ಕಟ್ತೀನಿ ಅಂದರೆ ಅದು 20, 30, 40, 50 ವರ್ಷ ತ್ಯಾಗ, ಸೇವೆ, ಕೆಲಸ ಎಲ್ಲ ಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಒಂದು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನನೇ ಇದ್ದಾರೆ. ನಾವೆಲ್ಲರೂ ಕೂಡ ಸಮಾನತಾವಾದಿಗಳು. ನಮ್ಮ ಜನ ನಾವು ಯಾವ ಅಸ್ಮಿತೆ ನೋಡ್ಕೊಂಡು ನಾವು ಜನ ಹೇಳಲ್ಲ. ಸಮಾನತೆಯನ್ನು ಬಯಸ್ತಾರೋ, ಯಾರು ಸಮಾನತೆ ಬೇಕು ಅಂತಾರೋ, ಸಂವಿಧಾನದ ಪೀಠಿಕೆನಲ್ಲಿರೋ ಸಮಾನತೆ ನ್ಯಾಯದ ಬಗ್ಗೆ ಕಾಳಜಿ ಇದ್ರೋ ಅವರೆಲ್ಲ ನಮ್ಮ ಜನನೇ. ಸೊ ಅಂಥವ್ರಿಗೋಸ್ಕರ ನಾವು ಒಂದು ಉತ್ತಮ ಸಮಾಜ ಕಟ್ಟೋದು ನಮ್ಮ ಕೆಲಸ ನಡೀತಾ ಇದೆ. ಓಕೆ, ಚೇತನ್ ಅಂತ ತಕ್ಷಣ ಫಸ್ಟ್ ನೆನಪಾಗೋದು ಸಿನಿಮಾ ಮೂಲಕ ಸುದ್ದಿ ಆದರು. ಸಿನಿಮಾ ಮೂಲಕ ಅವರು ಎಲ್ಲ ಮನೆ ಮಾತಾದರು. ಆಮೇಲೆ ಒಂದಿಷ್ಟು ಅವ್ರದ್ದೇ ಆದಂಥ ಸಿದ್ಧಾಂತಗಳು, ಹೋರಾಟಗಳ ಮೂಲಕ ಜನಜನಿತವಾದಂಥವ್ರು ಚೇತನ್. ಸಿನಿಮಾ ವಿಚಾರಕ್ಕೆ ಬರೋಣ, ಆಮೇಲೆ ರಾಜಕೀಯ ಇತ್ಯಾದಿ ಹೋರಾಟ ಮುಂದುವರಿರಿ. ಸೊ ಈಗ ಸಿನಿಮಾ ವಿಚಾರ ಆಗೋದಾದರೆ ಬೆಳವಣಿಗೆಗಳು ಗೊತ್ತೇ ಇದೆ ಸಿನಿಮಾ ಇಂಡಸ್ಟ್ರಿದು. ಅಂದರೆ ಒಂದಿಷ್ಟು ಸಿನಿಮಾಗಳು ಬರ್ತವೆ ಹೋಗ್ತವೆ. ಚಿತ್ರರಂಗ ಈ ಪರಿಸ್ಥಿತಿಯಲ್ಲಿದೆ. ಇಂಥ ಟೈಮಲ್ಲಿ ಮೇಲೆ ಒಂದಿಷ್ಟು ವಿವಾದಗಳು, ಸುದ್ದಿಗಳು ಎಲ್ಲೆಡೆ ಹರಡ್ತಾನೆ ಇದೆ. ವಿಷಯ ಏನು ಅಂದರೆ, ಒಂದು ಮೆಸೇಜ್ಗೋಸ್ಕರ ಹಲ್ಲೆ ನಡೆದು ಕೊಲೆ ಆಗುತ್ತೆ ಅನ್ನೋದಾದರೆ, ಚೇತನ್ ಅಹಿಂಸಾ ಅವರಿಗೆ ಬಂದಂಥ ಕಾಮೆಂಟ್ಗಳಿಂದ ಎಷ್ಟೆಲ್ಲ ಕೊಲೆ ಆಗ್ಬೋದಾಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ಅದರಲ್ಲಿ ನಿಜ ಇದೆ. ನೀವು ಹೇಳೋ ಮಾತ್ರಲ್ಲಿ ನಿಜ ಇದೆ. ಒಂದು ಮೆಸೇಜು ಅಥವಾ ಅದೆಷ್ಟೇ ಅಶ್ಲೀಲವಾಗಿದ್ದರೂ ಕೂಡ ಅದನ್ನು ನಾವು ಪಬ್ಲಿಕ್ ಸ್ಫೀರ್ನಲ್ಲಿ ಇರಬೇಕಾದಾಗ ವಿಜಯ್ ಅವರೇ, ಎಸ್ ಸರ್, ನಾವು ಒಂದು ಪ್ಯಾಕಿಡರ್ಮ್ ಅಂದರೆ ಒಂದು ಆನೆ ಚರ್ಮ ಇರಬೇಕು ನಮಗೆ. ಎಸ್, ಆನೆ ಚರ್ಮ ಅಂದರೆ ಗಟ್ಟಿಯಾಗಿರಬೇಕು. ನಾವು ಇವತ್ತಿನ ದಿನ ನಮಗೆ ಒಂದು ಉತ್ತಮ ಸಮಾಜ ಆಗಬೇಕು ಅಂತ ಬಯಸೋರು, ಅಥವಾ ನಾವೊಂದು ನಮ್ಮ ಸಿದ್ಧಾಂತಕ್ಕೋಸ್ಕರ ನಿಂತ್ಕೊಳ್ಳೋರು, ಅಥವಾ ನಾವು ಸಿನಿಮಾ ಸ್ಟಾರ್ಗಳಂದಮೇಲೆ ಸಿನಿಮಾ ಆ್ಯಕ್ಟರ್ಗಳಂದಮೇಲೆ ನಾವು ಎಷ್ಟು ಜನರ ಮುಂದೆ ಇರೋರು, ನಾವು ಕ್ರಿಟಿಸಿಸಮ್ಗೆ, ಕ್ರಿಟಿಕ್ಗೆ, ಭಿನ್ನಾಭಿಪ್ರಾಯಗಳಿಗೆ, ಯಾರೋ ಒಂದು ಸ್ವಲ್ಪ ಲೂಸ್ ಟಾಕಿಗೆ ಅದನ್ನು ಒಪ್ಕೊಳ್ಳದೇ ಇದ್ರೂ ಅದನ್ನು ಇಷ್ಟಪಡದೇ ಇದ್ರೂ ಅದನ್ನು ಸಹಿಸ್ಕೊಳ್ಳೋ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಅಂದರೆ ಸೋಲಾಗಲಿ ಗೆಲುವಲ್ಲಿ ಹೆಂಗೆ ತೊಗೊಳ್ತಿರೋ ಇದನ್ನು ಹಾಗೆ ತೊಗೋಬೇಕು. ಅದನ್ನು ಹೆಂಗೆ ತೊಗೊತೀವಿ ಈ ಕ್ರಿಟಿಸಿಸಮು. ಆ್ಯಂಡ್ ಅಫ್ಕೋರ್ಸ್ ಎಲ್ಲದೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಅವ್ರು ಹೇಳಿರಲ್ಲ. ಭಾಳ ಲೂಸಾಗಿ ಮಾತಾಡಿರ್ತಾರೆ, ಮತ್ತು ಭಾಳ ವಲ್ಗರಾಗೂ ಮಾತಾಡೋ ಸಾಧ್ಯತೆಗಳು ಇದೆ. ನನಗೂ ಕೂಡ ಭಾಳ ವಲ್ಗರಾಗಿ ಬಂದಿದೆ ಇಷ್ಟು ವರ್ಷಗಳಿಂದ. ಬಟ್ ನಾವೇನು ಮಾಡಬೇಕು ಅಂದರೆ ಅದಕ್ಕೂ ಕಾನೂನು ಕ್ರಮ ಇರುತ್ತೆ, ಅದಕ್ಕೂ ಪ್ರಾಪರ್ ಪ್ರೊಸೀಜರ್ ಇರುತ್ತೆ, ಅದಕ್ಕೂ ಸೋಷಿಯಲ್ ಮೀಡಿಯಾ ಆಪ್ಷನ್ಸ್ ಇದೆ. ಸೊ ಅದರ ತಕ್ಕಂತೆ ಹ್ಯಾಂಡಲ್ ಮಾಡಬೇಕು ಅನ್ನೋಕ್ಕಿಂತ ನಾವು ಕಾನೂನು ಕೈ ತೊಗೊಳ್ಳೋದ್ರಲ್ಲಿ ಅದು ಯಾರೂ ಕೂಡ, ಅದು ಯಾರ ಅಭಿಮಾನಿಗಳು ಕೂಡ ಅದು ಸರಿ ಅಂತ ಹೇಳಲ್ಲ. ಓಕೆ, ದರ್ಶನ್ ಅವ್ರನ್ನ ಒಂದಿಷ್ಟು ಜನ ರಾಜಕೀಯವಾಗಿ ಬಳಸ್ಕೊಂಡ್ರು ಅಂದರೆ ಲಾಭಕ್ಕಾಗಿ. ನೇರವಾಗಿ ಹೇಳೋದಾದರೆ ಸುಮಲತಾ ಅವರು ಅವರ ರಾಜಕೀಯ ಚಟುವಟಿಕೆಗೆ ದರ್ಶನ್ ಅವರು ಎಂಟ್ರಿ ಆಗಿದ್ದರು. ಸೊ ಈ ಘಟನೆ ನಂತರ ಎಲ್ಲೂ ಕೂಡ ಮಾತಾಡಲಿಲ್ಲ. ನೀವೇ ಒಂದು ಕಡೆಗೆ ಅದನ್ನು ಪ್ರಶ್ನೆ ಮಾಡ್ತೀರಾ. ಹೌದು, ನಮಗೆ ಇದು ಒಂದು ಭಾಳ ದೊಡ್ಡ ವಿಚಾರ. ಇದು ಇವಾಗ ಏನಾಗಿದೆ, ಇದು ಭಾಳ ಗಂಭೀರವಾದ ಆರೋಪ. ಇದು ಆರೋಪನೇ, ಇದು ಅಪರಾಧಿ ಅಂತ ಸಾಬೀತಾಗಿಲ್ಲ. ಬಟ್ ಆರೋಪ ಅಂದ್ರೂ ಕೂಡ ಭಾಳ ಗಂಭೀರವಾಗಿದೆ. ಮೀಡಿಯಾ ರಿಪೋರ್ಟ್ಸ್ ಏನೇನು ತೋರಿಸಿದೆ ಅಂದರೆ ಇದು ಸುಮ್ಮನೆ ಊಹಾಪೋಹಗಳಲ್ಲ, ಇದರಲ್ಲಿ ಒಂದು ಸಾಕ್ಷ್ಯಾಧಾರಗಳು ಇದ್ದಾವೆ ಅಂತ ಮೀಡಿಯಾ ತೋರಿಸ್ತಾ ಇದೆ ನಮಗೆ. ಸೊ ಈ ಸನ್ನಿವೇಶಗಳಲ್ಲಿ ನಿಮಗೋಸ್ಕರ ಪ್ರಚಾರ ಮಾಡಿರೋರು, ನಿಮಗೋಸ್ಕರ ನಿಮ್ಮ ಗೆಲುವಿಗೆ ಕಾರಣ ಆಗಿರೋರು, ನಿಮಗೋಸ್ಕರ ಎಷ್ಟೋ ಒಂದು ರೀತಿ ಪ್ರಚಾರಕ್ಕೆ ಆವಾಗ 2019ರಲ್ಲಿ ಹೇಗೆ ಇವಾಗ ದರ್ಶನ್ದು ಪ್ರಕರಣ ಬಿಟ್ಟರೆ ಇನ್ಯಾವುದು ಮೀಡಿಯಾದಲ್ಲಿ ಬರ್ತಾ ಇಲ್ವೋ, ಆವಾಗ 2019ರಲ್ಲಿ 25 ಕ್ಷೇತ್ರಗಳಲ್ಲಿ ನಮ್ಗೆ ಒಂದೇ ಮಂಡ್ಯದಲ್ಲಿ ಮಾತ್ರ ಚುನಾವಣೆ ನಡೀತಾ ಇದೆ ಅಂತ ಒಂದು ಪ್ರಚಾರ ಇತ್ತು ಅವಾಗ. ಆ ರೀತಿ ಅಬ್ಬರದ ಪ್ರಚಾರ. ಆ ಅಬ್ಬರದ ಪ್ರಚಾರ ಕಾರಣನೇ ದರ್ಶನಿನ ಸ್ಟಾರ್ ಪವರ್ ಒಂದು ಮುಖ್ಯ ಕಾರಣ. ಅದರಿಂದ ಸುಮಲತಾ ಅವರು ಗೆದ್ದರು.
ಸುಮಲತಾ ಅವ್ರದ್ದು ಸಮಾಜಮುಖಿ ಕೊಡುಗೆ ಏನೂ ಇರಲಿಲ್ಲ, ಅವರೇನು ಸಮಾಜಮುಖಿ ಚಿಂತನೆಯೂ ವ್ಯಕ್ತಪಡಿಸಿಲ್ಲ, ಅವರೇನು ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ ಅಂತಲೂ ಏನಿರಲಿಲ್ಲ. ಅವರಲ್ಲಿ ಆಫ್ಕೋರ್ಸ್ ಅಂಬರೀಷ್ ಅವ್ರ ವೈಫ್ ಆಗಿರ್ಬೋದು, ಸಿನಿಮಾ ಸ್ಟಾರ್ ಆಗಿರ್ಬೋದು, ಒಂದು ಸಿಂಪತಿ ವೋಟ್ ಆಗಿರ್ಬೋದು, ಈ ದರ್ಶನ್ ಅಂತ ಸ್ಟಾರ್ ಪವರ್ ಕೊಟ್ಟು ಅದೆಲ್ಲ ಇರ್ಬೋದು, ಅನೇಕ ಕಾರಣಗಳಿಂದ ಅವ್ರು ಗೆದ್ದು. ಆಮೇಲೆ ಇವರು ಕೂಡ JDS ಮಗನ ಹಾಕಿ ಅವರೆಲ್ಲ ಇದು ಮಾಡಿ ಏನೇನೋ ಕಾರಣಗಳಿದ್ವು ಗೆಲ್ಲಕ್ಕೆ. ಬಟ್ ಅಷ್ಟೊಂದೆಲ್ಲ ಪ್ರಚಾರ ಕೂಡ ನೀವು ಮೌನ ಆಗಿರೋದು ಅದನ್ನು ನಮಗೆ ಒಪ್ಪಕ್ಕಾಗಲ್ಲ. ಮೌನ ಅಂದರೆ ನಿಮಗೆ ಏನು ಹೇಳಬೇಕಿತ್ತು ಅಂತ. ನೀವು ಏನು ಹೇಳಬೇಕು, ನೀವೇನು ಸತ್ಯ ಹೇಳಿ. ಇವಾಗ ನೀವೇನು ಹೇಳ್ಬೋದು ಅಂದರೆ ಒಂದು ಸತ್ಯ, ನೀವು ನಿಜವಾಗ್ಲೂ ಸತ್ಯದ ಪರವಾಗಿ ನಿಂತಿದ್ದೀರಾ ಅಂದರೆ ನೀವು ಬಂದು ಹೇಳಿ. ನೋಡಿ, ನಾನು ದರ್ಶನ್ ಪರವಾಗಿ ನಿಂತ್ಕೊಂಡ್ರೆ ಜನ ನನ್ನನ್ನು ಬೈತಾರೆ, ದರ್ಶನ ವಿರುದ್ಧ ನಿಂತ್ಕೊಂಡ್ರೆ ದರ್ಶನ್ ಅಭಿಮಾನಿಗಳು ನನ್ನನ್ನು ಬೈತಾರೆ, ನಾನು ಅದಕ್ಕೆ ಮೌನವಾಗಿದ್ದೆ ಅಂತ ಬಂದು ಹೇಳಿ. ಅಷ್ಟು ಹೇಳಿದ್ರೆ ಸಾಕು, ಅಷ್ಟು ಹೇಳಿ. ನೀವು ಅಟ್ಲೀಸ್ಟ್ ನೀವು ಸತ್ಯ, ನೀವು ಅದು ಬಿಟ್ಟು ರಾಜಕಾರಣಿಯ ಕೆಲಸ ಅಂದರೆ ಸಮಾಜದ ವಿಚಾರಗಳನ್ನು ಉತ್ತಮ ರೀತಿ ತೊಗೊಂಡೋಗಿ ಮಾತಾಡೋದು, ಅದನ್ನು ಬಗೆಹರಿಸೋದು. ಈ ಸಂದರ್ಭದಲ್ಲಿ ಮೌನವಾಗಿದ್ದರೆ ತಲೆಮರೆಸ್ಕೊಂಡು ಒಂದು ಪಲಾಯನವಾದ ಅಂತ ಕಾಣುತ್ತೆ ಹೊರತು, ಇದರಲ್ಲಿ ಸಮಸ್ಯೆ ಬಂದಾಗ ನಾನು ಎಸ್ಕೇಪ್ ಆಗ್ತೀನಿ ಅಂತ ಕಾಣುತ್ತೆ ಹೊರತು ನಾನು ಅದನ್ನು ನ್ಯಾಯಬದ್ಧವಾಗಿ ಬಗೆಹರಿಸ್ತೀನಿ ಅಂತ ಕಾಣಲ್ಲ, ಅಥವಾ ನ್ಯಾಯದ ಪರವಾಗಿ ನಿಂತೀನಿ ಅಂತ ಕಾಣಲ್ಲ. ಯಾವಾಗ ನನಗೆ ಈ ವ್ಯಕ್ತಿಯ ಸಹಾಯ ಬೇಕು ಆವಾಗ ಅವಕಾಶವಾದಿತನವನ್ನು ಬರುತ್ತೆ. ಯಾವಾಗ ನಮಗೆ ಆ ವ್ಯಕ್ತಿ ಕಷ್ಟ ಆಗಿದೆಯೋ ಆವಾಗ ನಾನು ಎಸ್ಕೇಪ್ ಆದ ಅಂದರೆ ನಮಗೆ ಅದು ಸರಿ ಕಾಣ. ಸೊ ಈ ಕಾರಣಕ್ಕೆ ಒಂದಿಷ್ಟು ಸಿನಿಮಾದವರಾಗಲಿ ರಾಜಕಾರಣಿಗಳಾಗಲಿ ಇಲ್ಲೂ ಚಕ್ರ ಎತ್ತುತ್ತಿಲ್ಲ ಅಂತ ಹೇಳ್ಬೋದಾ? ಆದರೆ ಒಬ್ಬೊಬ್ಬರು ಒಂದೊಂದು ಕಾರಣಗಳು ಇರುತ್ತೆ. ಸಿನಿಮಾ ರಂಗ ಇವಾಗ 10 ದಿನ ಮೇಲಾಗಿದೆ, ಇವಾಗ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಶುರು ಮಾಡಿ ಒಬ್ಬೊಬ್ಬರು ವಾಯ್ಸ್ ಶುರುವಾಗ್ತಾ ಇದೆ. ಬಟ್ ಅಫ್ಕೋರ್ಸ್ ನಮಗೆ ಒಬ್ಬೊಬ್ರದ್ದು ಒಂದೊಂದು ರೀಸನ್ ಇರುತ್ತೆ. ಆ್ಯಂಡ್ ಎಲ್ಲರೂ ಮಾತಾಡಿರೋರೆಲ್ಲ ಉತ್ತಮವಾಗಿ ಮಾತಾಡಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಭಾಳ ಲೂಸಾಗಿ ಮಾತಾಡಿದ್ದಾರೆ, ಭಾಳ ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ. ಇವಾಗ ಅದೇ ವಿಚಾರಕ್ಕೆ ಬರ್ತೀನಿ. ಈ ಪ್ರಕರಣ ಕುರಿತಂತೆ ಉಪೇಂದ್ರ ಅವರು ಒಂದು ಹೇಳಿಕೆ ಕೊಡ್ತಾರೆ, ಅದು ಅಜ್ಞಾನದ ಹೇಳಿಕೆ ಅಂತ ನೀವು ಹೇಳ್ತೀರಾ? ಹೌದು, ಅಜ್ಞಾನದ ಹೇಳಿಕೆ. ಅವ್ರು ಒಂದು ಪೋಸ್ಟ್ ಬರೀತಾರೆ, ಏನೂ ಮಾತಾಡಿರಲ್ಲ ಇದ್ರ ಬಗ್ಗೆ, ಒಂದು ಪೋಸ್ಟ್ ಬರೀತಾರೆ. ಅದರಲ್ಲಿ 2 ವಿಚಾರ ಬರುತ್ತೆ. ಒಂದು, ಇದು ಒಂದು ಪಾರದರ್ಶಕ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು, ಫೈನ್, ಅದು ಎಲ್ಲರೂ ಹೇಳೋದು, ಅದು ಓಕೆ. ಎರಡನೇದು ಏನಾಗ್ತಾರೆ, ಒಂದು 3/4 ಭಾಗ ಆ ಪೋಸ್ಟ್ ನಲ್ಲಿ ಅಂದ್ರೆ ಈ ವಿಚಾರಗಳು ಪೊಲೀಸ್ ಬಂದ್ಬಿಟ್ಟು ಲೈವ್ ಸ್ಟ್ರೀಮಿಂಗ್ ಮಾಡಬೇಕಂತೆ, ಎಲ್ಲಾರ್ಗೂ ಪಬ್ಲಿಕ್ಕಿಗೆ ಏನೇನ್ ನಡೀತಾ ಇದೆ ಈ ಪಬ್ಲಿಕ್ ಪರ್ಸನಾಲಿಟಿ ಬಗ್ಗೆ ಸಾರ್ವಜನಿಕವಾಗಿ ತಲುಪಿಸ್ಬೇಕಂತೆ, ಪಾರದರ್ಶಕವಾಗಿ. ಅದು ಪಾರದರ್ಶಕತೆ ಅಂತೆ. ನಮಗೆ ನೋಡಿ, ಇದು ಒಂದು ರೀತಿ ಒಂದು ಸಿನಿಮ್ಯಾಟಿಕ್ ಎಂಟರ್ಟೈನ್ಮೆಂಟ್ ಮೈಂಡ್ ಸೆಟ್. ಇದು ಸಿನಿಮಾ ಮೈಂಡ್ ಸೆಟ್. ಇವಾಗ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಕೊಲೆ ಆಗಿದೆ, ಒಂದು ವ್ಯಕ್ತಿ ಜೀವ ಕಳ್ಕೊಂಡಿದ್ದಾನೆ, ಆ ಕೊಲೆ ಪ್ರಕರಣದಲ್ಲಿ ಭಾಳ ದೊಡ್ಡ ಹೆಸರುಗಳು ನಡೀತಾ ಇದೆ. ಇದು ಒಂದು ಭಾಳ ಗಂಭೀರವಾದ ಮ್ಯಾಟ್ರು. ಆ ಗಂಭೀರ ಮ್ಯಾಟರ್ನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಾಪರ್ ಪ್ರೊಸೀಜರ್ನಲ್ಲಿ ನಡಿಬೇಕು, ಅದರ ತಕ್ಕಂತೆ ಒತ್ತಡ ಹಾಕಬೇಕು. ಆದರೆ ನೀವು ಪಬ್ಲಿಸೈಸ್ ಮಾಡಿ ಪೊಲೀಸರ ಅಧಿಕೃತವಾಗಿ ಬಂದ್ಬಿಟ್ಟು ಅಡ್ವರ್ಟೈಸ್ ಮಾಡಿ ಅಂದರೆ ಫಸ್ಟ್ ಆಫ್ ಆಲ್ ಆ ಇನ್ವೆಸ್ಟಿಗೇಷನ್ಗೂ ಸಮಸ್ಯೆ ಆಗುತ್ತೆ. ಹೌದು, ಆ ಇನ್ವೆಸ್ಟಿಗೇಷನ್ ಪಬ್ಲಿಕ್ಕಲ್ಲಿ ಇಟ್ಬಿಟ್ರೆ ಮೀಡಿಯಾ ಅದರ ಕೆಲಸ ಮಾಡ್ತಾ ಇದೆ. ಬಟ್ ಮೀಡಿಯಾ ಹೇಳಿದ್ದೆಲ್ಲ ಎಷ್ಟು ಮಟ್ಟಿಗೆ ನಮ್ಮ ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆಯೋ ಇಲ್ವೋ ನಮಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಕೋರ್ಟ್ಸ್ ಇದೆ, ಅದಕ್ಕೆ ಬೇರೆದಿದೆ, ಅದು ಜಸ್ಟಿಸ್ ಕೊಡೋಕ್ಕೆ. ಸೊ ಅದು ಮೀಡಿಯಾ ಅದರ ಕೆಲಸ ಮಾಡಲಿ. ಮೀಡಿಯಾ ಇಸ್ ದ 4th ಪಿಲ್ಲರ್ ಆಫ್ ಡೆಮಾಕ್ರಸಿ. ಬಟ್ ಒಫಿಷಿಯಲಿ ಈ ಪೊಲೀಸ್ನವ್ರು ಹೇಳಬಾರ್ದು. ಮತ್ತು ಇನ್ನೊಂದು, ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರೈವಸಿ ಅನ್ನೋದಿರುತ್ತೆ. ದರ್ಶನ್ನು ಅವರ ಸಂಘಟಕರು, ಅವರ ಅಭಿಮಾನ, ಅವ್ರ ಬಳಗ, ದರ್ಶನ ಬಳಗ ಇವಾಗ ಅಪರಾಧಿಗಳಲ್ಲ, ಅವರು ಆರೋಪಿಗಳು ಮಾತ್ರ. ಸೊ ಆರೋಪಿಗಳಾಗಿರೋದ್ರಿಂದ ಅವ್ರಿಗೂ ಕೂಡ ಅವರ ಪ್ರೈವಸಿ ಅನ್ನೋದಿರುತ್ತೆ, ಅವ್ರಿಗೂ ಕೂಡ ಒಂದು ಹ್ಯೂಮನ್ ರೈಟ್ಸ್ ಅಂತ ಇರುತ್ತೆ. ಆ ಹ್ಯೂಮನ್ ರೈಟ್ಸ್ ಅನ್ನ ನಾವು ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ, ಪೊಲೀಸ್ ಕರ್ತವ್ಯನೂ ಸಹ ಅಷ್ಟೇ. ಸೊ ಅಂಟಿಲ್ ಇಟ್ ಇಸ್ ಪ್ರೂವೆನ್ ದಟ್ ಹೀ ಇಸ್ ರೆಸ್ಪಾನ್ಸಿಬಲ್ ಅನ್ನೋಕ್ಕಿಂತ ಅದು ಒಂದು ರೀತಿ ಪ್ರಾಪರ್ ಪ್ರೊಸೀಜರಲ್ಲಿ ನಡೀಬೇಕು. ಅದು ಬಿಟ್ಟು ಉಪೇಂದ್ರ ಅವರು ಟ್ರೇಡ್ ಮಾರ್ಕ್ ಅಜ್ಞಾನದ ಮಾತುಗಳು ಆಡ್ತಾ ಇದ್ರೆ ಇದನ್ನ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡ್ಬಿಡಿ. ಅದೇನಂದ್ರೆ ಒಂಥರ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ಲ, ಅದ್ಯಾವುದೋ ಸೂಪರ್ ಸಿನಿಮಾದಲ್ಲಿ ಬರೋ ತರ ದೊಡ್ಡ ಟಿವಿಗಳು ಹಾಕ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ವಿಸಲ್ ಹೊಡಿಲಿ ತರ ಹೇಳ್ತಾ ಇದ್ದಾರೆ. ನನಗಿದು ಬಹಳ ಒಂದು ಅಜ್ಞಾನದ ಮಾತನ್ಸ್ತು, ಅಸಂಬದ್ಧದ ಮಾತನ್ಸ್ತು. ಒಂಥರ ಸಮಾಜದ ವಿಚಾರಗಳು ಅರ್ಥ ಮಾಡ್ಕೊಳ್ಳದೆ, ಅದರ ಗಾಂಭೀರ್ಯ ಅರ್ಥ ಮಾಡ್ಕೊಳ್ಳದೆ ಒಂದು ಮನೋರಂಜನೆಯ ಮಾನದಂಡ ಇಟ್ಕೊಂಡು ಮಾತಾಡಿರೋದು ನನಗನ್ಸಿದೆ.
ಕರೆಕ್ಟ್. ನೀವು ಹೇಳ್ದಂಗೆ ಇದು ಗಂಭೀರ ಪ್ರಕರಣ. ಗಂಭೀರತೆನೇ ಇಲ್ದಂಗೆ ಆಗ್ಬಿಡ್ತದೆ. ಹಂಗಾಗಬಾರ್ದು. ಅಲ್ಲಿ ಏನಾಗ್ತದೆ, ಲೈವ್ ಸ್ಟ್ರೀಮಿಂಗ್ ಇಟ್ಬಿಡಿ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಪೊಲೀಸ್ನವರು ಫಸ್ಟ್ ಡೇ 2ನೇ ದಿನ ಪೊಲೀಸ್ ಕಮಿಷನರ್ ಬಂದು ಮಾತಾಡೋದು ಬಿಟ್ರೆ, ದಯಾನಂದ್ ಅವರು ಅವಾಗ ಏನೇನ್ ನಡೆದಿದೆ ಒಂದಿನ ಒಂದು ವೀಕ್ಲಿ ಅಪ್ಡೇಟ್ ಮಾಡೋದು ಬಿಟ್ರೆ ಪೊಲೀಸ್ನವ್ರು ಎಲ್ಲೂ ಮಾತಾಡೇ ಇಲ್ಲ ಏನಾಗ್ತಾ ಇದೆ ಅಂತ. ನಮ್ಗೇನು ಗೊತ್ತಿಲ್ಲ ಪೊಲೀಸ್ನವ್ರದ್ದು ಏನೇ ನಡೀತಾ ಇದೆ. ಅವ್ರು ಗೌಪ್ಯವಾಗಿ ಅವರ ಕೆಲಸ ಪ್ರಾಮಾಣಿಕವಾಗಿ, ಇನ್ಫ್ಲೂಯೆನ್ಸ್ ಇಲ್ಲದೆ ನಾವು ಹೋಪ್ ಮಾಡ್ತೀವಿ, ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವ ದೊಡ್ಡ ರಾಜಕಾರಣಿಗಳು ಕೈ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಅಲ್ಲದೆ ಪಬ್ಲಿಕ್ ಪ್ರಾಸಿಕ್ಯೂಟರು ಭಾಳ ಸ್ಟ್ರಾಂಗ್ ವ್ಯಕ್ತಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು. ಬಟ್ ಆ ನ್ಯಾಯ ಅಂದಾಗ ಎಲ್ಲೋ ಒಂದು ಕಡೆ ಲೈವ್ ಸ್ಟ್ರೀಮಿಂಗ್ ಮಾಡಿಬಿಟ್ಟು ಅದನ್ನು ಪೊಲೀಸೇ ಒಂದು ರೀತಿಯ ಇದನ್ನು ಎಂಟರ್ಟೈನ್ಮೆಂಟ್ ಥರ ಮಾಡಿದ್ರೆ ಅದನ್ನ ನ್ಯಾಯ ಸಿಗತ್ತೆ ಅಂತ ನಾನು ಭಾವನೆ ಅಲ್ಲ. ಅದು ಬಹುಶಃ ಉಪೇಂದ್ರ ಅವರ ಒಂದು ಸೀಮಿತ ಆಲೋಚನೆ ಅಂತ ಕಾಣ್ತದೆ. ದೂರದೃಷ್ಟಿ ಅಂತೂ ಅಲ್ಲ ಇದು. ದೂರದೃಷ್ಟಿ ಒಂಚೂರು ಇಲ್ಲ. ಇಟ್ಸ್ ಅ ವೆರಿ ಲಿಮಿಟೆಡ್ ಥಿಂಕಿಂಗ್ ಪ್ರಾಸೆಸ್. ಇಟ್ಸ್ ಅ ವೆರಿ ಸಿನಿಮ್ಯಾಟಿಕ್ ಥಿಂಕಿಂಗ್ ಪ್ರಾಸೆಸ್. ಓಕೆ. ಸಿನಿಮ್ಯಾಟಿಕ್ ಅಂದರೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾನು ಕೂಡ ಒಂದು ಮನೋರಂಜನೆ. ಅದೇ ಒಂದು ರೀತಿ ವಿಧಾನಸೌಧನ ಒಂದೇನೋ ಒಂದು ದೊಡ್ಡ ಏನೋ ಹೇಳಿದ್ರು, ಅದೇನೋ ಒಂದು ದೊಡ್ಡ ಕ್ಲಬ್ ಥರನೋ, ಏನೋ ಒಂದು ದೊಡ್ಡ ಪಾರ್ಟಿ ಹಾಲ್ ಥರನೋ, ಏನೋ ಒಂದು ಈ ಥರದ್ದಲ್ಲ. ಈ ಥರ ಒಂದು ಸಂವಿಧಾನಿಕ ಒಂದು ಘನತೆ, ಗೌರವನ ಎಲ್ಲೋ ಒಂದು ಕಡೆ ಅಂಡರ್ಮೈನ್ ಮಾಡಿ ಕರೆಕ್ಟ್ ಅದನ್ನು ಈ ಥರ ಎಂಟರ್ಟೈನ್ಮೆಂಟ್ ಮಾಡೋದರಲ್ಲಿ ಏನು ಲಾಜಿಕ್ ಇಲ್ಲ, ಥಾಟ್ ಪ್ರಾಸೆಸ್ ಉನ್ನತವಾಗಿಲ್ಲ, ಉತ್ತಮವಾಗಿಲ್ಲ. ಅವ್ರು ಹೇಳ್ದಂಗಾದ್ರೆ ನ್ಯಾಯಾಲಯಕ್ಕೆ ಎಲ್ಲಿ ಬೆಲೆ ಇರುತ್ತೆ ಅಂತ. ನ್ಯಾಯಾಲಯಕ್ಕೂ ಬೆಲೆ ಇರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಬೆಲೆ ಇರಲ್ಲ, ಲಾನು ಬೆಲೆ ಇರಲ್ಲ, ನಮಗೆ ಪ್ರೊಟೆಕ್ಷನ್ಸ್ಗಳು ಇರಲ್ಲ, ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಲ್ಲ, ಪ್ರೈವಸಿ ಮೇಂಟೈನ್ ಆಗಲ್ಲ. ಪೊಲೀಸವರು ಎಲ್ಲರೂ ಅವ್ರವ್ರ ಅಭಿಪ್ರಾಯ ಕೊಡ್ತಾರೆ. ಪೊಲೀಸ್ನವರು ಟ್ರೈನ್ಡು ಎಲ್ಲರೂ ಇವಾಗ DCP ಇನ್ವಾಲ್ವ್ ಇದ್ದಾರೆ, ACP ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸ್ನವರು ಹೆಂಗೆ ಕಲೆಕ್ಟ್ ಮಾಡಬೇಕು, ಹೆಂಗೆ ಪ್ರಾಪರ್ ಪ್ರೊಸೀಜರ್ ಮಾಡಬೇಕು, ಹೆಂಗೆ ಯಾರ್ಯಾರ ಜೊತೆ ಲಿಂಕ್ಗಳಿದೆ ಅದೆಲ್ಲ ಹುಡುಕಬೇಕು, ಇದೆಲ್ಲ ಒಂದು ಟ್ರೈನ್ಡು ಒಂದು ಪ್ರೊಸೀಜರ್ ಇರುತ್ತೆ. ನನ್ನ ನಂಬಿಕೆ ಅವರು ಅದನ್ನು ಪ್ರಾಪರ್ ಪ್ಲ್ಯಾನಿಂಗು, ಪ್ರಾಪರ್ ಟ್ರೈನಿಂಗ್ ತಕ್ಕಂತೆ ಅವ್ರು ಮಾಡಿರ್ತಾರೆ. ಅದನ್ನೆಲ್ಲ ಜನಸಾಮಾನ್ಯರು ಸಿನಿಮಾದಲ್ಲಿ ಕಾಮೆಂಟ್ ಮಾಡೋ ಥರ ನಾವು ಹಿಂಗೆ ಮಾಡ್ಬೋದು, ಹಿಂಗೆ ಮಾಡಿ, ಹಿಂಗೆ ಮಾಡಿ ಅಂತ ಹೇಳಕ್ಕೆ ಶುರುವಾದರೆ ಅದು ಒಂದು ಕಿಚಡಿ ಆಗ್ಬಿಡುತ್ತೆ. ಅದು ಭಾಳ ಹೇಳ್ದಂಗೆ ಅದೇ ಯಾವುದೋ ಒಂದು ಹಾಸನ ಪ್ರಕರಣ ಆಯ್ತು, ಅದು ಕೂಡ ಲೈವ್ ಸ್ಟ್ರೀಮಿಂಗ್ ಮಾಡಿ. ಹೌದು, ಅದನ್ನು ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ಹೆಂಗಾಗತ್ತೆ, ಅದನ್ನ ಹೆಂಗಾಗತ್ತೆ. ಅದು ಇವತ್ತು ನಡೀತಾ ಇದೆ ಪೆನ್ ಡ್ರೈವ್ ಪ್ರಕರಣ. ಅದು ಒಂದು ಭಾಳ ಸೀರಿಯಸ್ ಪ್ರಕರಣ. ಅದೇನು ಇವಾಗ ಇದು ಒಂದು ಸೀರಿಯಸ್ ಪ್ರಕರಣ, ಒಂದು ಕೊಲೆ ಆಗಿರೋ ಸೀರಿಯಸ್. ಬಟ್ ಇದು ನಾವು ನೋಡಿದ್ರೆ ಇದು 1 ಡೇ ಪ್ರಕರಣ. ಆ ಹಾಸನದ ಪೆನ್ ಡ್ರೈವ್ ಪ್ರಕರಣ ವರ್ಷಾನ್ಗಟ್ಟಲೆ ನಡೆದು 300 ಮಹಿಳೆಯರು, 3000 ಫೋಟೋಗಳು ಇರೋದು, ಅದು ಕೂಡ ಭಾಳ ಗಂಭೀರವಾದ ಪ್ರಕರಣ ಅದು. ಆ್ಯಂಡ್ ಅದು ಕೂಡ ಅಲಿಗೇಷನ್ಸ್ ಆರ್ ವೆರಿ ಸೀರಿಯಸ್. ಆ್ಯಂಡ್ ಅದನ್ನು 1 ತಿಂಗಳು ಎಲ್ಲೋ ಒಂದು ಕಡೆ ಪಲಾಯನವಾದ ಆಗಿರೋದ್ರಿಂದ ಅದು ಇನ್ನೂ ಒಂದು ಗಾಂಭೀರ್ಯ ಜಾಸ್ತಿ ಆಯಿತು. ಬೇರೆ ದೇಶಕ್ಕೆ ಹೋಗಿ ವಾಪಸ್ ಬರದೆ SIT ಇದ್ದಾಗ SIT ಮಸ್ಟ್ ಬಿ ಅಲೌಡ್. ನಾವು ಮೈಕ್ರೋ ಮ್ಯಾನೇಜ್ ಮಾಡಬಾರ್ದು, ಪಬ್ಲಿಕ್ಕು ಮೈಕ್ರೋ ಮ್ಯಾನೇಜ್ ಮಾಡಬಾರ್ದು, ರಾಜಕಾರಣಿಗಳು ಮೈಕ್ರೋ ಮ್ಯಾನೇಜ್ ಮಾಡಬಾರ್ದು. SIT ಅಂದಾಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ದೀಸ್ ಆರ್ ಕ್ವಾಲಿಫೈಡ್ ಪೊಲೀಸ್ ಆಫೀಸರ್ಸ್, ದೀಸ್ ಆರ್ ಡೈನಾಮಿಕ್ ಪೊಲೀಸ್ ಆಫೀಸರ್ಸ್. ಇವ್ರಿಗೆ ಫ್ರೀಡಮ್ಮು, ಸ್ವತಂತ್ರ ಕೊಟ್ಬಿಟ್ಟು ನೀವು ಯಾವ್ದು ಸತ್ಯನೋ ಯಾವ್ದು ನ್ಯಾಯನೋ ಅದನ್ನು ಮಾಡಿ, ಅದು ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗದೆ, ಇನ್ಫ್ಲೂಯೆನ್ಸ್ಗೆ ಶರಣಾಗದೆ ಮಾಡಿ ಅಂತ ನೀವು ಮೈಕ್ರೋ ಮ್ಯಾನೇಜ್ ಮಾಡದೆ ಅವ್ರಿಗೆ ಫ್ರೀಡಮ್ ಕೊಡಬೇಕು. ಸೊ ಅದು ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಅದು ಬಿಟ್ಟು ಇದು ಲೈವ್ ಸ್ಟ್ರೀಮಿಂಗ್ ಆಗಿ ಬಂದ್ಬಿಟ್ರೆ ಇಟ್ ವಿಲ್ ಬಿ ಒಂದು ಜೋಕ್ ಆಗಿಬಿಡುತ್ತೆ.